ಕನ್ನಡದ ನಾಗಸಾಧು ಮತ್ತು ದೇವರ ನಡುವೆ ನಡೆಯುವ ಸಂಭಾಷಣೆ. ಈ ಕನ್ನಡದ ನಾಗಸಾಧು ಈಗ ಸ್ವಲ್ಪ ಪಾಪ್ಯುಲರ್ ಆಗ್ತಾ ಇದ್ದಾರೆ. ಕರ್ಸ್ಕೋಬೇಕು ಅನ್ನೋದು ನನ್ನ ಇಚ್ಛೆನೋ ಕಣೋ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಕನ್ನಡದ ನಾಗಸಾಧು ಮತ್ತು ದೇವರ ನಡುವೆ ನಡೆಯುವ ಸಂಭಾಷಣೆ. ತುಂಬ ಚೆನ್ನಾಗಿದೆ. ಅವರು ವಿಡಿಯೋ ಕಳಿಸಿದರು ನನಗೆ. ಈ ಕನ್ನಡದ ನಾಗಸಾಧು ಈಗ ಸ್ವಲ್ಪ ಪಾಪ್ಯುಲರ್ ಆಗ್ತಾ ಇದ್ದಾರೆ. ಕುಂಭಮೇಳದಲ್ಲಿದ್ದರು, ಕನ್ನಡದಲ್ಲಿ ಮಾತಾಡಿದ್ರು. ಈಗ ಕೆಲವು ಕಡೆ ಅವ್ರು ಕರೆಸ್ತಾರೆ. ಅವರಲ್ಲಿ ಒಂದು ಅದ್ಭುತವಾದ ದೈವಿ ಶಕ್ತಿ ಇದೆ ಅಂತ. ಅವರ ನೋಡಿ ಅವರ ಅವತಾರವನ್ನು ಯಾವ್ಯಾವ ರೀತಿ ಡ್ರೆಸ್ ಮಾಡ್ತಾರೆ. ಸದ್ಯಕ್ಕೆ ಇವರು ಪೂರ್ತಿ ಹಾಗೆ ಬರೋದಿಲ್ಲ. ಕೆಳಗಡೆ ಬಟ್ಟೆ ಕಟ್ಕೊಂಡಿರ್ತಾರೆ, ಮೇಲ್ಗಡೆ ಓಪನ್ ಇರುತ್ತೆ. ಇಲ್ಲೆಲ್ಲ ನಾನಾ ಅಲಂಕಾರಗಳನ್ನು ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಸಮಾಜದಲ್ಲಿ ಸಾಮಾನ್ಯ ವ್ಯಕ್ತಿಗಳಿಂದ ನಾನು ಡಿಫ್ರೆಂಟ್ ಅಂತ ತೋರಿಸ್ಕೋಬೇಕು. ಓಕೆ, ಅವರು ಒಂದು ಕಡೆ ಬರ್ತಾರೆ. ಅಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಇರ್ತಾರೆ. ಅದು ಕಟ್ಟಕ್ಕಾಗದೆ ನಿಂತೋಗಿರುತ್ತೆ. ಅಲ್ಲಿ ಕರೆಸ್ತಾರೆ ಇವ್ರನ್ನ. ಅದು ಯಾವ ಥರ ದೇವಸ್ಥಾನಪ್ಪ ಅಂದರೆ, ಒಂದು ಈಚಿಲು ಮರ, ಅರಳಿ ಮರ, ಆಲದ ಮರ ಮತ್ತು ಬೇವಿನ ಮರ ಇರುತ್ತೆ. ಆ ಈಚಿಲು ಮರದ ಗೆಡ್ಡೆ ಇರುತ್ತಲ್ಲ, ಅದು ಬೆಳೀತಾ ಬೆಳೀತಾ ದೊಡ್ಡದಾಗ ಡಿಫ್ರೆಂಟಾಗಿ ಕಾಣುತ್ತೆ. ಒಂದು ಕಡೆ ಏನೋ ಬೆಳೆದಿರುತ್ತೆ, ಶಿವಲಿಂಗ ಅನ್ಕೊತಾರೆ. ಇನ್ನೊಂದು ಕಡೆ ಗಣಪತಿ ಥರ ಕಾಣ್ತಾ ಇರುತ್ತೆ. ಸೊ ಇದೆಲ್ಲವನ್ನು ಸೇರಿಸಿ ಅಲ್ಲೊಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ ಮನುಷ್ಯನ ಮನಸ್ಸು ಹೇಗೆ ಪರಿತಪಿಸುತ್ತೆ ಅಂದರೆ, ಯಾವುದಾರ ಒಂದು ಸಣ್ಣದು ಕಂಡ್ರೆ ಸಾಕ ದೊಡ್ಡದಾಗಿ ಮಾಡಬೇಕು. ಆ ದೇವಸ್ಥಾನ ಕಟ್ಟೋದು ನಿಂತೋಗ್ಬಿಟ್ರೆ ಬರೀ ಪಾಯ ಮಾತ್ರ ಹಾಕಿರ್ತಾರೆ. ಅಲ್ಲಿಗೆ ಇವ್ರು ಕರೆಸ್ತಾರೆ. ಆಗ ಅಲ್ಲಿ ಒಬ್ಬರ ಮೇಲೆ ದೇವ್ರು ಬರುತ್ತೆ. ಅವರು ಸ್ವಲ್ಪ ಡೀಸೆಂಟಾಗಿದ್ದಾರೆ ಆ ಮಹಿಳೆ. ಅವ್ರ ಮೇಲೆ ದೇವ್ರು ಬರುತ್ತೆ. ಆ ದೇವ್ರು ಹೇಳ್ತಾ ಇರುತ್ತೆ, ನಿನ್ನ ಕರೆಸ್ಕೊಂಡೆ ಕಣೋ ಅಂತ. ಕರ್ಸ್ಕೋಬೇಕು ಅನ್ನೋದು ನನ್ನ ಇಚ್ಛೆನೋ ಕಣೋ. ಸೊ ದೇವರ ಕೈಯಲ್ಲಿ ಮಾಡದ ಕೆಲಸವನ್ನು ಈ ನಾಗಸಾಧು ಮಾಡ್ತಾನೆ. ಅವನು ಒಂದು ರೀತಿ ಆ ದೇವ್ರ ಜೊತೆ ಮಾತಾಡ್ತಾ ಹೋಗ್ತಾನೆ. ಸರಳವಾಗಿ ಗೊತ್ತು ಅವನಿಗೆ, ಇದೆಲ್ಲ ಡೂಪ್ಲಿಕೇಟು, ಇದು ಡ್ರಾಮಾ ಮಾಡ್ತಾ ಇದೆ ಈ ಲೇಡಿ ಅನ್ನೋದು ಚೆಂದ ಗೊತ್ತು ಅವನಿಗೆ. ಅವನೇ ಕೇಳ್ತಾ ಇರ್ತಾನೆ, ಯಾಕಮ್ಮ ನಿಲ್ಲಿಸ್ಬಿಟ್ಟಿದ್ಯಾ, ಹೇಳು ಹೇಳು ಅಂತ ಕೇಳ್ತಾ ಹೋಗ್ತಾನೆ. ಕೇರೆ ಕಟ್ಕೊಡಲ್ಲ. ಅಲ್ಲ ರೀ, ದೇವರೇ ಆ ಎಮ್ಮನ ಮೇಲೆ ಬಂದು ಮಾತಾಡಬೇಕಾದಾಗ ಎಷ್ಟು ಭಯ ಭಕ್ತಿ ಇರಬೇಕಲ್ವಾ. ಆಯ್ತಮ್ಮ ನೀನು ಹೇಳು ಅಂತ ದೇವ್ರು ಹೇಳ್ತಾ ಇರುತ್ತೆ. ಇವನು ಅವ್ರು ಸುತ್ತ ಹಾಕ್ಕೊಂಡು ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ, ಆಗಿದೆ ಹೀಗಿದೆ ಅಂತ. ಇದೊಂದು ತಮಾಷೆಯಾಗಿ ವಿಡಿಯೋ ಕಂಡ್ರು ಕೂಡ ಸೊ ಮನುಷ್ಯನ ಮನಸ್ಸಿನಲ್ಲಿ ಎಂಥ ಮೌಢ್ಯಗಳು ತುಂಬಿರತಕ್ಕಂಥದ್ದನ್ನು ಚೆನ್ನಾಗಿ ತೋರಿಸುತ್ತೆ. ಅದು ಯಾವುದೋ ಕಾಲದಲ್ಲಿ ನಡೆದದ್ದಲ್ಲ, ಈಗ ನಡೀತಾ ಇರತಕ್ಕಂಥದ್ದು. ದೇವರೇ ಬರಬೇಕಾದಾಗ ಇವನು ಆ ದೇವ್ರಿಗಿನ್ನ ಶ್ರೇಷ್ಠ ಆಗಿ ಇವನು ಗೈಡ್ ಮಾಡ್ತಾ ಇರ್ತಾನೆ ದೇವ್ರ ಜೊತೆ ಮಾತಾಡಿಕೊಂಡು. ಸೊ ವಿಡಿಯೋ ನೋಡಿ, ಅದು ತುಂಬ ಚೆನ್ನಾಗಿದೆ. ಸೊ ನಾನು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೂ ಮನಸ್ಸುಗಳು ಮೌಢ್ಯದಿಂದ ಹೊರಗಡೆ ಬಂದಿಲ್ಲ. ಮನುಷ್ಯನ ಮೇಲೆ ದೇವ್ರು ಬರೋದನ್ನು ನಂಬಿಕೊಂಡು ಕೆಲಸ ಮಾಡ್ತಕ್ಕಂಥ ಜನಗಳು, ಆ ನಂಬಿಕೊಂಡು ಬೇಕಾದಷ್ಟು ಈ ಭಕ್ತಿ ಭಾವದಲ್ಲಿ ತಲ್ಲೀನರಾಗಿ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಲ್ಟಿಮೇಟ್ ಅಂತ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿಬಿಡ್ತಾರೆ. ಕೆಲಸರು ಕಾಕತಾಳೀಯವಾಗಿ ಆಗುತ್ತೆ, ಇಲ್ಲಾಂದರೆ ಸಮಸ್ಯೆಗಳು ಸಿಕ್ಕಾಕೊಂತಾರೆ. ಅದು ಒಂದೆರಡು ಅಲ್ಲ, ಸಾವಿರಾರು ಜನರು ಮಾಡ್ತಾರೆ. ವಿದ್ಯಾವಂತರು ಮಾಡ್ತಾರೆ, ಅದರಲ್ಲೂ ಮಹಿಳೆಯರು ಜಾಸ್ತಿ ಮಾಡ್ತಾರೆ. ಈ ಥರ ನೀವು ಸಾಮಾನ್ಯ ವಿಡಿಯೋಗಳು ನೋಡಿರ್ತೀರಿ. ಯಾಕೆ ಇದು ವಿಶೇಷವಾಗಿ ಈ ವಿಡಿಯೋದಲ್ಲಿ ಮಾಡಿದೆ ಅಂದರೆ, ಆ ನಾಗಸಾಧು ಕನ್ನಡ ಬಂದದಿಂದ ಪಾಪ್ಯುಲರ್ ಆಗಿ ಈಗ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಸೊ ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ಯಾವುದೇ ಮಾನವ ಅಂದರೆ ಈ ದೇಹವನ್ನು ಪಡೆದಿರ್ತಕ್ಕಂಥವನು, ಸೊ ಈ ದೇಹದಲ್ಲಿ ನಾನಾ ಕಶ್ಮಲಗಳು ತುಂಬಿಕೊಂಡಿದೆ, ಮನಸ್ಸಲ್ಲಿ ನಾನಾ ವಿಚಾರಗಳು ಮೌಢ್ಯಗಳು ಎಲ್ಲವೂ ತುಂಬಿಕೊಂಡಿದೆ. ಈ ದೇಹ ಮನಸ್ಸು ಇರತಕ್ಕಂಥದ್ದಲ್ಲಿ ಅತೀಂದ್ರಿಯವಾದ ಶಕ್ತಿ ಇರುವುದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ ಯಾರೆಲ್ಲೂ ಅತೀಂದ್ರಿಯ ಶಕ್ತಿ ಇರುವುದಿಲ್ಲ. ಅವರು ಸಾಮಾನ್ಯ ವ್ಯಕ್ತಿಗಳಿಗಿಂತ ಸ್ವಲ್ಪ ಬುದ್ಧಿವಂತರಾಗಿರ್ತಾರೆ. ಯಾವ ರೀತಿ ಬುದ್ಧಿವಂತರಾಗಿರ್ತಾರೆ ಅಂದರು, ಮನುಷ್ಯನ ಭಾವನೆಗಳನ್ನು ಉಪಯೋಗಿಸಿಕೊಂಡು ಹೇಗೆ ನಾನು ವ್ಯಾಪಾರ ಮಾಡಬೇಕು, ಹೇಗೆ ನಾನು ವ್ಯವಹಾರ ಮಾಡಬೇಕು, ತಾನು ನಂಬಿರತಕ್ಕಂಥದ್ದು ದೇವರು ಬಗ್ಗೆ ಇರತಕ್ಕಂಥ ಕಲ್ಪನೆಗಳನ್ನು, ಕಥೆಗಳನ್ನು, ಪುರಾಣಗಳನ್ನು ಹೇಗೆ ನಂಬಿಸಬೇಕು,
ನೆನಪಿಟ್ಕೊಳ್ಳಿ, ತಾನು ನಂಬಿರುವ ಕಥೆಗಳನ್ನು, ಪುರಾಣಗಳನ್ನು ಎಲ್ಲವನ್ನು ಬೇರೆಯವ್ರಿಗೆ ಹೇಗೆ ನಂಬಿಸಬೇಕು ಅಂತಕ್ಕಂಥ ಕಲೆಯನ್ನು ಕಲ್ತಿರ್ತಾನೆ ಅಷ್ಟೇ. ಸೊ ಜನರು ಆಗಲೇ ಮೌಢ್ಯದಲ್ಲಿ ತುಂಬಿಕೊಂಡಿರ್ತಾರೆ, ಭಾವನೆಗಳು ತುಂಬೋಗಿರ್ತಾರೆ, ನಂಬಿಕೆಯಲ್ಲಿ ತುಂಬೋಗಿರ್ತಾರೆ. ಸೊ ಅವ್ರ ಮನಸ್ಸನ್ನು ಉಪಯೋಗಿಸ್ಕೋತಾರೆ. ಕೆಲವು ಮನಸ್ಸುಗಳಿಗೆ ಏನಾಗುತ್ತೆ, ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಕೆಲವ್ರಿಗೆ ಸೊಲ್ಯೂಷನ್ ಸಿಗುತ್ತೆ. ಇದೇ ಸತ್ಯ, ಈ ಜಗತ್ತೇ ಸತ್ಯ ಅನ್ಕೊತಾರೆ. ಸೊ ಅವರು ಏನು ಹೇಳ್ತಾರೋ, ಅತೀಂದ್ರಿಯ ಶಕ್ತಿ ಇದೆ ಅಂತ ಹೇಳ್ತಾರೋ ಯಾರೆಲ್ಲೂ ಇಲ್ಲ. ತುಂಬ ಜನ ನಾಗಾ ಸಾಧುಗಳು ಸುಮ್ಮನೆ ಆಯಿತಾ ಸಾಧನೆ ಮಾಡೋದು ಅಂತಾರೆ. ಅಲ್ಲ, ತುಂಬ ಜನ ನಾಗಾ ಸಾಧುಗಳು ಮತ್ತಿನಲ್ಲಿರ್ತಾರೆ. ಅವರು ಗಾಂಜಾ ಆ ರೀತಿಯಾದ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡಾಗ ಮನಸ್ಸು ಮತ್ತಿಗೆ ಹೋಗುತ್ತೆ. ಕೆಲವು ಸಾರಿ ಮನಸ್ಸುಗಳಲ್ಲಿ ಒಂದು ವಿಕಲ್ಪ ಉಂಟಾಗಿ ಒಂದು ಅತೀಂದ್ರಿಯವಾದ ದೇಹದ ಮೇಲೆ ಹಿಡಿತಾ ಇರುತ್ತೆ. ಅಂದರೆ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಮನಸ್ಸಂದಾಗ ಕೆಲವು ಹುಚ್ಚರಿಗೆ ನೋಡಿ, ಹುಚ್ಚರಾಗ್ಬಿಟ್ಟಿರ್ತಾರೆ, ಎಲ್ಲ ಕಡೆ ಅಲಿತಾ ಇರ್ತಾರೆ. ಆದರೆ ಅವ್ರಿಗೆ ಯಾವ ರೋಗನೂ ಬರೋದಿಲ್ಲ, ಏನು ತಿಂದರೂ ಏನೂ ಬರೋದಿಲ್ಲ. ನಾವು ಹಂಗೆ ಹೋಗಲಿ 2 ದಿನಕ್ಕೆ ಇನ್ಫೆಕ್ಷನ್ ಆಗಿಬಿಡುತ್ತೆ, ಆಸ್ಪತ್ರೆ ಸೇರ್ಕೋತೀವಿ, ಸತ್ತೋಗ್ಬಿಡ್ತೀವಿ. ಹಾಗೆ ಬ್ರೈನ್ ಚೇಂಜ್ ಆಗಿಬಿಟ್ಟಿರುತ್ತೆ, ಕೆಮಿಕಲ್ ಚೇಂಜಸ್ ಆಗಿಬಿಟ್ಟಿರುತ್ತೆ, ದೇಹದಲ್ಲಿ ಬದಲಾವಣೆ ಆಗಿಬಿಟ್ಟಿರುತ್ತೆ. ಸೊ ಆ ಗಾಂಜಾ ಅದು ಮತ್ತಿನಲ್ಲಿ ಏನನ್ನು ನೆನೆಸ್ಕೊಂತಾರೋ ಅದೇ ಒಂದು ಭ್ರಮೆನಲ್ಲಿ, ಹ್ಯಾಲುಸಿನೇಷನ್ ಅಂತ ಕರಿತೀವಿ, ಆ ಭ್ರಮೆನಲ್ಲಿ ಬದುಕು ಸಾಕ್ತಾ ಇರುತ್ತೆ. ಯಾಕಂದರೆ ಯಾವ ನಾಗ ಸಾಧುವೇ ಆಗಲಿ ಅತೀಂದ್ರಿಯ ಶಕ್ತಿ, ನಾನಾ ವೇಷಗಳನ್ನು ಹಾಕ್ಕೊಂಡು ಅತೀಂದ್ರಿಯ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಜಗತ್ತಿನಲ್ಲಿರತಕ್ಕಂಥ ಸಮಸ್ಯೆಗಳನ್ನು ಯಾರೂ ಬಗೆಹರಿಸಿಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ, ಎಷ್ಟೊಂದು ಯುದ್ಧಗಳು ನಡೀತಿದೆ, ಎಷ್ಟೊಂದು ಆಕ್ರಂದನ, ನೋವುಗಳಿದೆ, ರೋಗಗಳಿದೆ, ಬಡತನ ಇದೆ. ಇನ್ನೂ ಏನೇನೋ ಆಗ್ತಾ ಇದೆ. ಸೊ ಈ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ, ನಿಮ್ಗೆ ತಿಳುವಳಿಕೆ ಬರುತ್ತೆ. ಯಾಕಂದರೆ ಈಗಲೂ ಈ ರೀತಿಯಾದ ನಡೀತದಂತ, ಈಗಲೂ ಈ ರೀತಿಯಲ್ಲಿ ಇಂಥ ಘಟನೆಗಳು ನಡೀತಾ ಇವೆ ಭೂಮಿ ಮೇಲೆ, ನಮ್ಮ ಸುತ್ತಮುತ್ತಲು ಅಂದಾಗ ನಿಮ್ಮ ಮನಸ್ಸು ಅದನ್ನು ನೋಡಿ ವಿಕಾಸ ಆಗಬೇಕು. ಇದೆಲ್ಲ ತುಂಬ ಮನಸ್ಸುಗಳು ಮೌಢ್ಯದಲ್ಲಿ ತುಂಬೋಗಿದೆ. ಅದರಿಂದ ಹೊರಗಡೆ ಬರಬೇಕು ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲವನ್ನು ಖಾಲಿ ಮಾಡಿ ನಿನ್ನ ದೇಹ, ಉಸಿರು, ಮನಸ್ಸನ್ನು ಗಮನಿಸು, ಮನಸ್ಸನ್ನು ಖಾಲಿ ಮಾಡು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು. ನಿನ್ನ ಕರ್ಸ್ಕೋಬೇಕು ಅನ್ನೋದು ನನ್ನ ಇಚ್ಛೆನ ಕಣೋ. ಬಂದಿದ್ಯಾ ಇಲ್ಲಿ, ಯಾವ ರೂಪದಲ್ಲಿ ನಾನು ನೆಲೆಗೊಂಡಿದ್ದೀನಿ ಅಂತ ತಿಳಿಸ್ಕೊಟ್ಟು ಪ್ರತಿಷ್ಠಾಪನೆಗೆ ದಾರಿ ಮಾಡ್ಕೊಡು. ನಾನಿಲ್ಲಿ ಪ್ರಕೃತಿ ರೂಪದಲ್ಲಿ ನಿಂತಿದ್ದೀನಿ, ನವಗ್ರಹಗಳಿಗೆ ಅಧಿದೇವತೆ ಆಗಿ ನಿಂತಿದ್ದೀನಿ, ಎಲ್ಲಾರು ಸಾಕ್ಷಿಭೂತರಾಗಿ ನಿಂತಿದ್ದೀನಿ. ಇಲ್ಲಿ ನ್ಯಾಯಕ್ಕೆ, ಧರ್ಮಕ್ಕೆ ಸ್ಥಾನ. ಹೇಳ್ತಾ ಇದ್ದೀನಿ, ನನಗೆ ಸುಗಂಧ ಭರಿತವಾದ ಹೂವಿಂದ ವಾರಕ್ಕೊಮ್ಮೆ ಆದ್ರೂ ಧೂಪ ದೀಪಾದಿಗಳಿಂದ ಪೂಜೆ ನಡೀಬೇಕು ಅಂತ ನನ್ ಭಕ್ತರನ್ನ ನಾನು ಕರ್ಸ್ಕೊತೀನಿ. ಮುಂದಕ್ಕೆ ಈ ಕ್ಷೇತ್ರನ ಒಂದು ದೊಡ್ಡ ಪುಣ್ಯ ಕ್ಷೇತ್ರನಾಗಿ ಮಾಡ್ತೀನಿ ಕಣೋ. ಯಾರು ನನಗೋಸ್ಕರವಾಗಿ ಇಲ್ಲಿ ಬಂದು ನಿಂತು ಪ್ರಚಾರ ಮಾಡ್ಬೇಕಾಗಿಲ್ಲ. ನಾನು ನನ್ನ ಭಕ್ತಾದಿಗಳನ್ನ ಬೆಳೆಸ್ಕೊತಾ ಈ ಕ್ಷೇತ್ರನ ಬೆಳೆಸ್ಕೊಂಡು ಹೋಗ್ತೀನಿ. ಯಾಕಮ್ಮ ಕೆಲಸ ಹಂಗೆ ನಿಲ್ಸ್ಕೊಟ್ಟಲ್ಲಮ್ಮ? ಸ್ಟಾರ್ಟ್ ಮಾಡಿದವಳು ಯಾಕಮ್ಮ ಕೆಲವೊಂದು ಅಡ್ಡಿ ಆತಂಕಗಳು ನಡೀತಾ ಇದೆ. ಅದನ್ನ ಹೇಳಿ ನನ್ ಮೊದಲು, ಆಮೇಲೆ ನಾನು ಮುಂದಿನ ಹೇಳ್ತೀನಿ. ನಿನಗೆ ಗೊತ್ತಿರೋದಿಲ್ವಲ್ಲೋ, ಅದನ್ನ ಹೇಳ್ಕೊಡು. ಒಳ್ಳೆ ಕೆಲಸ ಕಾರ್ಯ ನಡಿಬೇಕು ಅಂದ್ರೆ ಬೇಕಾದ ಆತಂಕಗಳಿದ್ರೇನು
ಅದನ್ನೆಲ್ಲ ಮೆಟ್ಟಿ ನಿಲ್ಬೇಕು. ನಾನು ಇನ್ ಮುಂದೆ ಯಾವುದೇ ಹೆಸರಲ್ಲಿ ಬಂದು ನನ್ನನ್ನು ಇಲ್ಲಿ ಅಮ್ಮ ಅಂತ ಕರೆದು ನಿಂತವ್ರಿಗೆ ಕಷ್ಟ ಪಡ್ಕೊಂಡು ಮುಂದಕ್ಕೆ ಅವ್ರಿಗೆ ದಾರಿ ಮಾಡ್ಕೊಡೋ ಜವಾಬ್ದಾರಿ ನಂದು. ಈ ಕ್ಷೇತ್ರಕ್ಕೆ ಬಂದವ್ರಿಗೆ ಯಾರಿಗೋ ಬಂದ್ ನಾನ್ ನುಡಿ ಕೊಡಲ್ಲ. ಮನ್ಸಲ್ಲಿ ಬಂದ್ ನಿಂತು ಅರ್ಕೆ ಕಟ್ಕೊಂಡು ಗಂಟೆ ಕಟ್ಟಿ ಅಮ್ಮ ಅಂತ ಒಂದ್ ಗಂಟೆ ಹೊಡೆದು ಹೋದ್ರೆ ಸಾಕು ಕಣ. ಈಗ ಬಂದಿದೆಯಲ್ಲ ಗಂಟೆ ಅಲ್ಲಿ ಕಟ್ಟಿಸ್ಕೊ ಕೇಳಿದಲ್ಲ ಬಂದವರಿಗೆ ಗಂಟೆ ಕೇಳಿದಲ್ಲ ಎಷ್ಟು ಹೇಳಿವಾಗ ಸದ್ಯಕ್ಕೆ ಒಂದ್ ಇದನ್ನ ಮಾಡಿ ಇಲ್ಲೇ ಕಟ್ರು. ವಾಸ್ತವವಾಗಿ 33 ಗರ್ಭಾಯಿ ಹೆಸರಿನಿಂದ 5 ಬಂದಿದೆ. ಇದು 5 ನೋಡಿದ್ದೀವಿ. 23 ಸುತ್ತ 33 ನೀವು ಎಮ್ಮನ್ಗೆ ದೇವಸ್ಥಾನ ಅಂತೂ ಮೇಲ್ಗಡೆ ಕಟ್ಟಕ್ಕಾಗಲ್ಲ. ಮಾತ್ರ ಮಾಡ್ಕೊಂಬೋದು ಅಷ್ಟೇ ಬಿಟ್ರೆ ಈ ಎಮ್ಮನ ಎತ್ತಿ ಮೇಲೆ ಒಂದೇ ಒಂದು ಸೀಟ್ ಸಹ ಬರಂಗಿಲ್ಲ. ಈ ಒಂದು ಏನು ಕ್ಷೇತ್ರದಲ್ಲಿ ಮಾಡಿದ್ದೀವಿ ಮೇಲಂತೂ ಒಂದು ಸೀಟ್ ಆಗಲಿ ಸಹ ಮೇಲ್ಗಡೆ ಹೋಗ್ಬಾರ್ದು. ಅದೇ ಬೆಸ್ಟ್ ಇದೆಲ್ಲ ಅಗಲ ಮಾಡ್ಕೊಳ್ಳಿ. ಬಟ್ ದೇವಿ ಹತ್ರಕ್ಕೆ ಏನು ತರ ಹೋಗ್ಬೇಡಿ. ಇದು ಮೊದಲನೇದು. ಅಮ್ಮಂದು ಫಸ್ಟ್ ಇದು ಸ್ಟಾರ್ಟಿಂಗ್. ಅಮ್ಮ ಮತ್ತೆ ಇಲ್ಲಿ ಲಿಂಗ ಇದೆಯಲ್ಲ, ಇದು ಸ್ಟಾರ್ಟಿಂಗ್ ಇಲ್ಲಿ ಎಲ್ಲ. ಆಮೇಲೆ ಇದು ಅಮ್ಮ ಫಸ್ಟ್ ಬಂತು, ಆಮೇಲೆ ಈಶ್ವರ ಬಂತು, ಲಿಂಗ ಇದೆಲ್ಲ. ಈಗೆಲ್ಲ ಫೌಂಡೇಶನ್ ಎಲ್ಲ ಮಾಡಾದ್ಮೇಲೆ ಏನಾಗ್ಬಿಟ್ಟು ಇಲ್ಲಿ ಮೊಣಕೈ ಹಸ್ತ ಎಲ್ಲ ಫಿಂಗರ್ ಎಲ್ಲ ಬಂದ್ಬಿಟ್ಟ. ನೋಡಿ ಇಲ್ಲಿ ಬಂದ್ರೆ ಫಿಂಗರ್ ಎಲ್ಲ ಕಾಣುತ್ತೆ, ಮೊಣಕೈ ಫಿಂಗರ್ ಎಲ್ಲ. ಆಮೇಲೆ ಎಂಟೈರ್ ಜಡೆ ಅಷ್ಟೇ ಸ್ಟಾರ್ಟ್ ಆಗ್ತದೆ. ಇಲ್ಲಿ ವಿಘ್ನೇಶ್ವರಂದು ಮಾಮೂಲಿ, ಈ ಕಡೆ ಗಣಪತಿದು ಹಂಗೆ ಇದೆ. ಅವನು ಮತ್ತೆ ಈಶ್ವರನು ಇಲ್ಲಿ ಮತ್ತೆ ಎರಡನೇ ಸರಿ ಮತ್ತಿದೆ ವಿಘ್ನೇಶ್ವರ. ಬಟ್ ಅಮ್ಮ ವಿಘ್ನೇಶ್ವರ ಎಲ್ಲ ಕಡೆ ಜಡೆ ಕವರ್ ಮತ್ತೆ ಇದೆ. ಕಟ್ಟಬೇಕಲ್ಲ ನಮ್ಗೆ ಲಕ್ಷ್ಮೀಕಾಂತ್ ಒಳಗಡೆ ಒಂದ್ ಗಂಟೆ ಸಣ್ಣದು ತಗೊಂಬಂದ್ ಕಟ್ಬೇಕಂತ. ಗಂಟೆ ಕಟ್ಟಬೇಕಂತ ನೋಡಿ. ಒಳಗಡೆ ದೇವ್ರ ಮೇಲೆ ಗಂಟೆ ಇದಾವಲ್ಲ ಹೊಸವು. ಗಣಪತಿ ನಿಮ್ಗೆ ಅಲ್ಲಿ ಕಾಣ್ತದೆ. ಹೌದು. ಇಲ್ಲಿ ನಿಮ್ಗೆ ಈ ಕಡೆ ನೋಡಿದ್ರೆ ಇದು ನಾಗಡೆ ಕಾಣುತ್ತೆ, ಒಳಗಡೆ ಸ್ವಾಮಿ ತರ ಕಾಣುತ್ತೆ, ಇಲ್ಲಿ ನಿಮ್ಗೆ ಕಾಣುತ್ತೆ. ಆದ್ರೆ ಈ ಜಡಮುನೇಶ್ವರ ಅಂತಕ್ಕಂಥ ಸ್ವರೂಪ ಏನಿದೆ ಇಲ್ಲಿ, ಇದು ಬರೀ ಮುನೇಶ್ವರ ಇಲ್ಲ. ನಿಮ್ಗೆ ಸ್ವಾಮಿ ಜಡಮುನೇಶ್ವರ ಸ್ವರೂಪದಲ್ಲಿ ಇಲ್ಲಿ ಇದಾಗಿರ್ತಕ್ಕಂಥದ್ದು ಒಂದಾದ್ರೆ, ಬನ್ನಿ ಇಲ್ಲಿ ನೀವು ಕರೆಕ್ಟ್ ಆಗಿ ಗಣಪತಿ ಎಲ್ಲಿದ್ದಾನೆ ಅನ್ನೋದಕ್ಕೆ ಈ ಮುಖ ನೋಡ್ಕೊಳ್ಳಿ. ಇದನ್ನ ಕರೆಕ್ಟ್ ಕಾಣಿಸ್ತಿದೆ ನಿಮ್ಗೆ? ಕಾಣಿಸ್ತದೆ. ಅರ್ಥಾಗ್ತಿದೆ. ಇದು ಕಣ್ಣು ಮಾಡ್ಕೊಳ್ಳಿ ನೀವು. ಇದನ್ನ ಮುಖ ಮಾಡ್ಕೊಂಡು ಹಿಂಗ್ ಕೊಳ್ಳು ತಗೊಳ್ರಿ. ಅರ್ಥಾಗ್ತಿದೆಯಮ್ಮ? ಆನೆಯ ತಲೆ ಹೆಂಗ್ ಬಂದಿದೆ ಇದು? ಹೌದು, ಗಣಪತಿ ಸ್ವರೂಪ. ಅಂದ್ರೆ ಇದು ಹೇಗೆ ಅಂತ ಹೇಳಿದ್ರೆ ಶಿವಶಕ್ತಿ ಎರಡೂ ತಾಂಡವಾಡ್ತಪ್ಪ ಇಲ್ಲಿ. ಇದನ್ನ ಏನಂದ್ರೆ ನಾವು ಹೇಳಿದ್ರೆ ಸಪ್ತ ಮಾತೃಕೆಯರು ಅಂತ ಕರಿಬಹುದು. ಇಲ್ಲ ಅಂದ್ರೆ ಒಂದು ಆದಿಶಕ್ತಿಗೆ ಕವಲು ಹೋಗಿರ್ತಕ್ಕಂತಹ 10 ರುದ್ರಗಣಗಳು ಸಂಚಾರ ಆಗ್ತದೆ. ದೇವಿ ನೆಲೆಯಾಗಿದ್ದಾನೆ ಅನ್ನೋದಕ್ಕೆ ಸಾಕು. ಇದಂದ್ರೆ ನಾಯಿ ಬಂದು ದೀಕ್ಷಾನೆ ಅವ್ರು ಜಾಗ ಕೊಟ್ಟಿಲ್ಲ ಅಂತ ನಾನು ಇದೀನಿ, ಗಮನಿಸ್ಕೊಡಿ. ಕಾಲ ಬೇರೆ ಅಂದ್ರೆ ಶಕ್ತಿ ಆ ಸ್ವರೂಪದ ಸಂಚಾರ ಇದೆ. ಶಿವಗಣ ಯಾವ ದಿಕ್ಕಿಂದ ಬರುತ್ತೆ ಹಿಂಗ್ ಬರುತ್ತೆ. ಈಗ ನೋಡಿ ಎಕ್ಸಾಂಪಲ್, ಈಗ ನಾವು ಇದಕ್ಕೆ ಹೋಗ್ತೀವಿ, ನಾನು ಎಲ್ಲಿಗೆ ಬೆಳಗೊಳಗೆ ಹೋಗ್ತೀವಿ ಅಂತೆ, ಅಲ್ಲಿ ಭೈರವ್ ಇದ್ದಾರೆ, ಸಂಚಾರ ಇದೆ. ಮುನಿಗಳು ಬರ್ತಾರೆ, ಯೋಗಿನಿಂದ ಬರ್ತಾರೆ, ಯಕ್ಷಣಿಗಳು ಬರ್ತಾರೆ. ಆ ತರ ಶಕ್ತಿ ನಿಮ್ಗೆ ಇಲ್ಲಿ ಈ ದೇವಿಗೆ ಏನೊಂದು ನಮ್ಮ ಶಕ್ತಿ ಸ್ವರೂಪದಲ್ಲಿ ನಾವು ಇವತ್ತೊಂದು ವೃಕ್ಷವನ್ನ, ವನದುರ್ಗ ಪರಮೇಶ್ವರ ಇರಬಹುದು, ಇಲ್ಲ ಒಂದು ಶಕ್ತಿ ದೇವತೆ ರೂಪದಲ್ಲಿ ಏನ್ ತಗೋತೀವಿ, ಇಲ್ಲಿರ್ತಕ್ಕಂತಹ ಈ ವೃಕ್ಷಗಳಿಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಒಂದು ಮಡ್ಲಿಗೆ ಕಟ್ಟಬೇಕು. ಇಲ್ಲ ದೇವಿ ಇಷ್ಟ ಒಂದು ಗಂಟೆ ಕಟ್ಕೋಬೇಕು. ಗಂಟೆ ಕಟ್ಟಿ ದೇವಿಯ 9 ಪ್ರದಕ್ಷಿಣೆ ಇಲ್ಲ 18 ಪ್ರದಕ್ಷಿಣೆ ಈ ರೀತಿ ಮಾಡ್ಕೊಂಡ್ರೆ ಆ ಮರ ಈ ಮರ ಈ ಮರ ಆ ಮರ ಅಂತ ಸುತ್ತೋದು ಬಂದು ಇದೊಂದು ಮರ ಸುತ್ತ ನೋಡಪ್ಪ ಎಲ್ಲಾ ಇಲ್ಲೇ ಬಂದಿದ್ದಾರೆ. ಆಲ್ದ ಮರನೂ ಇದೆ, ಆಯುಷ್ಯ ಜಾಸ್ತಿ, ಹಳ್ಳಿ ಮರ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಶಕ್ತಿ ಬೇವಿನ ಸ್ವರೂಪ ಇದೆ ನೋಡಪ್ಪ. ಇಲ್ಲಿ ತಾಂಡವ ಸ್ವರೂಪದಲ್ಲಿ ಈಸು ಮರ ಇದೆ. ಇದು ಬಹಳ ವಿಶೇಷವಾದಂತ ವೃಕ್ಷ. ಇದನ್ನ ಪ್ರದಕ್ಷಿಣೆ ಅಂತ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಏನೇ ಒಂದು ನವಗ್ರಹ ದೋಷ ಇರ್ಬೋದು, ಇಲ್ಲ ಇನ್ನೊಂದು ಏನೋ ಒಂದು ಸಮಸ್ಯೆ ಇರ್ಬೋದು, ಮದುವೆ ಆಗಲ್ಲ, ಇನ್ನೊಂದಾಗಲ್ಲ,
ಬಹಳ ಅದ್ಭುತವಾಗುತ್ತೆ. ಪ್ರದಕ್ಷಿಣೆ ಅಂತ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಏನೇ ಒಂದು ನವಗ್ರಹ ದೋಷ ಇರ್ಬೋದು, ಇಲ್ಲ ಇನ್ನೊಂದು ಏನೋ ಒಂದು ಸಮಸ್ಯೆ ಇರ್ಬೋದು, ಮದುವೆ ಆಗಲ್ಲ, ಇನ್ನೊಂದಾಗಲ್ಲ, ಬಹಳ ಅದ್ಭುತವಾಗುತ್ತೆ. ಇದು ಮಾಡ್ಕೊಂಡು ನೋಡಪ್ಪ ಚೆನ್ನಾಗಿರ್ತಾರೆ.